ಆಗುಂಬೆ ಕಾಳಿಂಗ ಸರ್ಪ ಅಧ್ಯಯನದ ಹೆಸರಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದೆ. ಅರಣ್ಯ ಮತ್ತು ವನ್ಯಜೀವಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ತನಿಖೆಗೆ ಆದೇಶ ನೀಡಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿ ತಲ್ಲೂರು ಗ್ರಾಮದ ಸರ್ವೆ ನಂಬರ್ 11ರಲ್ಲಿ ಸೋಮೇಶ್ವರ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಅಕ್ರಮವಾಗಿ ಜಮೀನು ಖರೀದಿಸಿರುವ ಆರೋಪ ಮಾಡಲಾಗಿದೆ. ರಕ್ಷಣೆ ಹೆಸರಲ್ಲಿ ವನ್ಯಜೀವಿಯ ಶೋಷಣೆ ಮಾಡಲಾಗ್ತಿದೆ ಅಂತ ಆರೋಪ ಮಾಡಲಾಗಿದೆ. ಜನಸಂಗ್ರಾಮ ಪರಿಷತ್ನ ಅಖಿಲೇಶ್ ಚಿಪ್ಲಿ ಮತ್ತು ಪತ್ರಕರ್ತರು ನೀಡಿದ ದೂರಿನ ಮೇರೆಗೆ ಸಚಿವರು ತನಿಖೆಗೆ ಆದೇಶ ಹೊರಡಿಸಿದ್ದಾರೆ. 10 ದಿನಗಳ ಒಳಗಾಗಿ ಸಮಗ್ರ ವರದಿ ನೀಡುವಂತೆ ಸಚಿವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗುಂಬೆಯ ಮಳೆಕಾಡು ಕಾಳಿಂಗ ಸರ್ಪದ ಆವಾಸ ಸ್ಥಾನ. ಕಾಳಿಂಗ ಸರ್ಪದ ವಿವಿಧ ಪ್ರಭೇದಗಳು ಇಲ್ಲಿ ಅಧ್ಯಯನಕ್ಕೆ ಇರ್ತವೆ. ಕಾಳಿಂಗ ಸರ್ಪಗಳು ಸಾಮಾನ್ಯವಾಗಿ ಶಾಂತ ಸ್ವಭಾವದ ಹಾವುಗಳು. ವಿಷದ ಪ್ರಮಾಣ ಅತಿ ಹೆಚ್ಚು ಇರುತ್ತೆ ಕಾಳಿಂಗ ಸರ್ಪಗಳಿಗೆ. ಆಗುಂಬೆಯಲ್ಲಿ ಇರ್ತಕ್ಕಂಥ ಕಾಳಿಂಗ ಸರ್ಪಗಳ ಅಧ್ಯಯನ ಬಹಳಷ್ಟು ವನ್ಯಜೀವಿ ಆಸಕ್ತರ ಒಂದು ವಿಶೇಷ ಚಟುವಟಿಕೆಯೂ ಸಹ ಹೌದು. ಆದರೆ ಇಲ್ಲಿ ಕಾಳಿಂಗ ಸರ್ಪದ ಅಧ್ಯಯನದ ಹೆಸರಲ್ಲಿ ಅಕ್ರಮ ನಡೀತಾ ಇದೆ ಅಂತ ಹೇಳಿ ಅಖಿಲೇಶ್ ಚಿಪ್ಲಿ ಮತ್ತು ಕೆಲವು ಪತ್ರಕರ್ತರು ಸಚಿವರಿಗೆ ದೂರನ್ನು ಕೊಟ್ಟಿದ್ದರು. ಇಮೇಲ್ ಮುಖಾಂತರ ದೂರನ್ನು ತಲುಪಿಸಿದ್ರು. ಅದನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಈ ಕುರಿತಂತೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೊಂದು ಸೂಚನೆ ಕೊಟ್ಟಿದ್ದಾರೆ. 10 ದಿನಗಳ ಒಳಗೆ ಸಮಗ್ರ ವರದಿ ನೀಡಿ ಅಂತ ಹೇಳಿದ್ದಾರೆ. ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಅಕ್ರಮವಾಗಿ ಜಮೀನು ಖರೀದಿಸಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ವನ್ಯಜೀವಿ ಶೋಷಣೆ ಆಗ್ತಾ ಇದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಈ ಆರೋಪಗಳ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ವರದಿ ಕೊಡಲಿಕ್ಕೆ ಈಗ ಸಚಿವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಸೂಚನೆ ಕೊಟ್ಟಿದ್ದಾರೆ. ಆಗುಂಬೆಯ ಅಲ್ಲಿ ಏನು ಕಾಳಿಂಗ ಸರ್ಪಗಳಿರ್ತವೆ ಇವುಗಳನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಅವುಗಳ ಜೀವನ ಕ್ರಮವನ್ನು ಅಧ್ಯಯನ ಮಾಡಲಿಕ್ಕೆ ಭಾಳಷ್ಟು ಜನ ಅಲ್ಲಿಗೆ ಬರ್ತಾರೆ. ದೇಶ ವಿದೇಶಗಳಿಂದಲೂ ಸಹ ಬರ್ತಾರೆ. ಅಧ್ಯಯನ ನಡೆಸೋದ್ರ ಬಗ್ಗೆ ಯಾರ್ದೂ ಆಕ್ಷೇಪ ಇಲ್ಲ. ಆದರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮ ಚಟುವಟಿಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಆಕ್ಷೇಪ ಇದೆ. ಆದರೆ ಈ ಆಕ್ಷೇಪಗಳು ಸತ್ಯವೋ ಸುಳ್ಳೋ, ಏನು ಈ ಆಕ್ಷೇಪಗಳು, ಅಲ್ಲಿ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಸತ್ಯಾಸತ್ಯತೆ ಇದೆಯಾ, ಇದೆಲ್ಲದರ ಬಗ್ಗೆನೂ ಪರಿಶೀಲನೆ ಮಾಡಿ ಅಂಥೇಳಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಅರಣ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಳಿಂಗ ಸರ್ಪದ ವಿಷ, ನಾವು ಏನು ಹಾವುಗಳ ವಿಷಯದಲ್ಲಿ ಹೇಳ್ತೇವೆ, ಕಾಳಿಂಗ ಸರ್ಪದ ವಿಷ ಏನಿದೆ ಅದು ಬಹಳ ತೀವ್ರವಾಗಿ ಪರಿಣಾಮ ಬೀರ್ತಕ್ಕಂಥ ವಿಷ ಅದು. ಆದರೆ ಕಾಳಿಂಗ ಸರ್ಪ ಕಡಿತದಿಂದ ಸಾವುಗಳಾಗಿದೆ ಅಂತಕ್ಕಂಥ ಉದಾಹರಣೆಗಳು ಅತ್ಯಂತ ಅಪರೂಪ, ಇಡೀ ವಿಶ್ವದಲ್ಲಿಯೇ ಅಪರೂಪ. ಕಾಳಿಂಗ ಸರ್ಪ ಕಡಿದು ಸಾವು ಕಂಡಿದ್ದಾರೆ ಅನ್ನೋದು ಕೆಲವು ದಿನಗಳ ಹಿಂದೆ ಇಲ್ಲೇ ಮಲೆನಾಡಿನಲ್ಲಿ ಒಂದು ಘಟನೆ ನಡೆದಿತ್ತು. ಬಿಟ್ಟರೆ ಕಾಳಿಂಗ ಸರ್ಪ ಕಡಿತದಿಂದ ಸಾವಾಗಿದೆ ಅಂತ ಹೇಳಿ ಇದುವರೆಗೂ ಉದಾಹರಣೆಗಳಿಲ್ಲ. ಮತ್ತು ಈ ಕಾಳಿಂಗ ಸರ್ಪಗಳು ಸಾಮಾನ್ಯವಾಗಿ ಕಾಡಿನ ಒಳಗೆ ಇರ್ತವೆ. ಮನುಷ್ಯನ ಸಂಪರ್ಕ ಒಂದು ರೀತಿ ನಾಚಿಕೆ ಸ್ವಭಾವ ಅಂತ ಹೇಳ್ತಾರೆ ಈ ಕಾಳಿಂಗ ಸರ್ಪಗಳಿಗೆ. ಹಾಗಾಗಿ ಕಾಳಿಂಗ ಸರ್ಪಗಳ ಅಧ್ಯಯನ ಮಾಡಬೇಕು ಅಂತಂದರೆ ಅದಕ್ಕೆ ಬಹಳ ತಯಾರಿ ಬೇಕಾಗುತ್ತೆ. ಅಧ್ಯಯನ ಅತ್ಯಂತ ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ಆಗುಂಬೆಯ ಈ ಕಾಳಿಂಗ ಸರ್ಪಗಳ ಅಧ್ಯಯನ ಆಗಿದೆ. ಆದರೆ ಅಧ್ಯಯನದ ಹೆಸರಲ್ಲಿ ಬೇರೆ ಏನಾಗಿದೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ ಅಂತ ಹೇಳಿ ಈಗ ಅರಣ್ಯ ಸಚಿವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 10 ದಿನಗಳ ಒಳಗೆ ಸಮಗ್ರ ವರದಿ ನೀಡಿ ಅಂತೇಳಿ ಸಚಿವರು ಹೇಳಿದ್ದಾರೆ.